ನಮಸ್ಕಾರ. ಈ ಕರಾರು ಕಾನೂನಿನ 5ನೆಯ ಘಟಕದಲ್ಲಿ ನಾವಿದ್ದೀವಿ. ಕರಾರು ಕಾನೂನು 5ನೆಯ ಘಟಕ ಯೂನಿಟ್ 5ನಲ್ಲಿದ್ದೀವಿ. ವಿ ಆರ್ ಡಿಸ್ಕಸಿಂಗ್ SRA. And I have actually brought you 3 videos it seems, and in that 2 are very important. Recovery of the immovable property and recovery of the movable property. I think section 5 and 6, 7 and 8. So all those ಅದು ಎರಡು ವಿಡಿಯೋನು ಸೇರಿ ನಿಮಗೊಂದು ಪ್ರಶ್ನೆ ಬರ್ಬೋದು. There may be a question how the possession can be taken or the recovery can be done of movable and immovable property from an unauthorized person. That may be the question. ಎರಡು ಸೇರಿಸಿ ಕೇಳ್ಬೋದು, ಒಂದೊಂದು ಇಂಡಿಪೆಂಡೆಂಟ್ ಆಗಿ ಶಾರ್ಟ್ ನೋಟ್ ಕೇಳ್ಬೋದು. ಆ ಎರಡು ವಿಡಿಯೋ ಕೂಡ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರವನ್ನು ಕೊಡ್ತೇವೆ. ಇವತ್ತಿನ ಈ ವಿಡಿಯೋ 10 ಮಾರ್ಕ್ಸಿನ ಇನ್ನೊಂದು ಪ್ರಶ್ನೆಗೆ ನಿಮಗೆ ಸರಿಯಾದ ವಿವರಣೆಯನ್ನು ಕೊಡ್ತದೆ. ದಿಸ್ ಈಸ್ ಗೋಯಿಂಗ್ ಟು ಗಿವ್ ಯು ಆಲ್ ಇನ್ಫಾರ್ಮೇಷನ್ ದಟ್ ಈಸ್ ರಿಕ್ವೈರ್ಡ್ ಟು ಬಿ ಆನ್ಸರ್ಡ್ ಫಾರ್ ಅನದರ್ ಕ್ವಶನ್. ದ ಕ್ವಶನ್ ಮೇ ಬಿ ಎಕ್ಸ್ಪ್ಲೇನ್ ದ ಕಾಂಟ್ರಾಕ್ಟ್ಸ್ ವಿಚ್ ಕ್ಯಾನ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್. ನೋಡಿ, ಆ್ಯಕ್ಚುಲಿ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟಂಥ ವಿಷಯ ಇದು. ದಿಸ್ ಈಸ್ ಎಕ್ಸ್ಟೆನ್ಷನ್ ಆಫ್ ಕಾಂಟ್ರಾಕ್ಟ್ ಆ್ಯಕ್ಟ್, ಎಸ್ಪೆಷಲಿ ವೆನ್ ದ ಕ್ವಶನ್ ಆಫ್ ಬ್ರೀಚಿಂಗ್ ದ ಕಾಂಟ್ರಾಕ್ಟ್ ಅರೈಸಸ್. ಬ್ರೀಚ್ ಆಫ್ ಕಾಂಟ್ರಾಕ್ಟ್ನ ವಿವರವಾಗಿ ಮಾಡಿದ್ದೀವಿ ನಾವು. How many types of breach, like anticipatory breach or actual breach. ಈ ಸಂದರ್ಭ ಬಂದಾಗ one of the remedy is specific relief. Normally damages, but in certain circumstances contracts have to be performed. There is no alternative ಅಂತಕ್ಕಂಥದ್ದು. ಅದು ನಮಗೆ SRAನಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ನಲ್ಲಿ ಅದು ನಮಗೆ ಗೊತ್ತಾಗ್ತದೆ. ಸೆಕ್ಷನ್ ಐ ಥಿಂಕ್ 10, 11, 12 and 13 ಡೀಲ್ ವಿತ್ ದಿಸ್. ಅದನ್ನು ಇವತ್ತು ನಿಮಗೆ ವಿವರವಾಗಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ದೀನಿ. ಸಿ, ಕಾಂಟ್ರಾಕ್ಟ್ಸ್ ವಿಚ್ ಕ್ಯಾನ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್ಡ್. ಕೆಲವೊಂದು ಸಂದರ್ಭದಲ್ಲಿ ನಾವು ಬ್ರೀಚ್ ಮಾಡಿ ಓಡಿ ಹೋಗೋಕ್ಕಾಗಲ್ಲ. ವಿ ಹ್ಯಾವ್ ಟು ಪರ್ಫಾರ್ಮ್. ಸೊ ದಟ್ ಈಸ್ ದಿ ಅಬ್ಜೆಕ್ಟಿವ್ ಆಫ್ ದಿಸ್. ಇದರಲ್ಲಿ ವಿ ಡಿಸ್ಕಸ್ ಸೆಕ್ಷನ್ 10. ಸೆಕ್ಷನ್ 10 ಟಾಕ್ಸ್ ಅಬೌಟ್ ಸ್ಪೆಸಿಫಿಕ್ ಎನ್ಫೋರ್ಸ್ಮೆಂಟ್, ರೈಟ್? ಬಟ್ ಸೆಕ್ಷನ್ 10 alone cannot be sufficient. You have to think about section 11, section 12 and section 13. Section 12 talks about contracts relating to trust. ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟ್ಗಳ ಬಗ್ಗೆ ಸೆಕ್ಷನ್ 11 ಮಾತಾಡ್ತದೆ. ಸೆಕ್ಷನ್ 12 ಟಾಕ್ಸ್ ಅಬೌಟ್ ಪರ್ಫಾರ್ಮೆನ್ಸ್ ಆಫ್ ಪಾರ್ಟ್ ಆಫ್ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ನಲ್ಲಿ ಸ್ವಲ್ಪ ಭಾಗನ, ಅರ್ಧ ಭಾಗನ, ಮುಕ್ಕಾಲು ಭಾಗನ ಪರ್ಫಾರ್ಮ್ ಮಾಡುವಂಥದ್ದು ಅಂಥ ಸಂದರ್ಭದಲ್ಲಿ. ಆಮೇಲೆ ಸೆಕ್ಷನ್ 13 ಟಾಕ್ಸ್ ಅಬೌಟ್ ಪರ್ಚೇಸರ್ಸ್ ರೈಟ್ ಅಗೇನೆಸ್ಟ್ ಪರ್ಸನ್ ವಿತ್ ನೋ ಟೈಟಲ್. ನೀವು ಇದನ್ನು ಸೇರಿಸ್ಬೋದು, ಬಿಡ್ಬೋದು. ಆದರೆ ಇಲ್ಲಿ ಇದು ಕೂಡ ಪರ್ಚೇಸರ್ ಈಸ್ ಎ ಪಾರ್ಟಿ ಟು ದ ಕಾಂಟ್ರಾಕ್ಟ್. ಅವನ ಹಕ್ಕುಗಳ ಬಗ್ಗೆ ಎಂಥ ಸಂದರ್ಭದಲ್ಲಿ ಯಾವುದೋ ಒಂದು ಆಸ್ತಿಯನ್ನು, ಪ್ರಾಪರ್ಟಿನ, ಮೂವೇಬಲ್, ಇಮ್ಮೂವೇಬಲ್ ಯಾವುದರಲ್ಲಿ ಪರ್ಚೇಸ್ ಮಾಡಿರ್ತೀರಿ. ಆದರೆ ಎಂಥವ್ರ ಕಡೆಯಿಂದ ಪರ್ಚೇಸ್ ಮಾಡಿರ್ತೀರಿ ನೀವು, ಅವ ನಿಮ್ಗೆ ಕೊಟ್ಟಿರ್ತಾನಲ್ಲ, ಅವನು ಸರಿಯಾದ ಓನರೇ ಅಲ್ಲ, ಮಾಲೀಕನೇ ಅಲ್ಲ, ಅಂಥವ್ರ ಕಡೆಯಿಂದ ತೊಗೊಳ್ತೀರಿ. ಅಂಥ ಸಂದರ್ಭದಲ್ಲಿ ಏನು ಅಂತಕ್ಕಂಥದ್ದು, ಇಷ್ಟು ವಿಷಯಗಳನ್ನು ನಾನು ಇವತ್ತಿನ ಈ ವಿಡಿಯೋನಲ್ಲಿ ಚರ್ಚೆ ಮಾಡ್ತೀನಿ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂದರೆ ಏನು ಅಂತ ನೀವು ನೋಡೋದಾದರೆ, ಇಫ್ ಯು ವಾಂಟ್ ಟು ಸಿ ದ ಮೀನಿಂಗ್ ಆಫ್ ಇಟ್, ದ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ನೋಡಿ, ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ಎ ರೆಮಿಡಿ ಪ್ರೊವೈಡೆಡ್ ಅಂಡರ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ 1963 which compels a party to perform exact terms of contract. It enforces you. This Specific Relief Act, Section 10 particularly, enforces. The law will tell you that you have to perform your terms of conditions. There is no excuse, rather than merely paying damages. ಕೇವಲ ಡ್ಯಾಮೇಜ್ ಕೊಡೋದು ಅಷ್ಟೇ ಅಲ್ಲ, ಡ್ಯಾಮೇಜ್ ಕೊಡ್ತೀನಿ ಅಂತೇಳಿ ನೀವು ಓಡಿ ಹೋಗೋದಲ್ಲ, ನೀನು ಪರ್ಫಾರ್ಮ್ ಮಾಡಬೇಕು. ಆದರೆ ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಅಲ್ಲ. ಇನ್ ಅದರ್ ವರ್ಡ್ಸ್, ಇಟ್ ಎನ್ಫೋರ್ಸಿಸ್ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಚುವಲ್ ಆಬ್ಲಿಗೇಷನ್. ನೋಡಿ, ನಿರ್ದಿಷ್ಟ ನಿರ್ವಹಣೆ ಎಂದರೆ
ಒಂದು ಪಕ್ಷವು ಕರಾರದ ಉಲ್ಲಂಘನೆ ಮಾಡಿದರೆ ಕೇವಲ ಪರಿಹಾರವನ್ನು ನೀಡುವುದಲ್ಲ, ಕರಾರಿನ ಅಂತ ಹೇಳ್ಬೋದು ನೀವು ಇದನ್ನು. ಕರಾರಿನ ನಿಜವಾದ ನಿರ್ವಹಣೆಯನ್ನು ಕೋರ್ಟ್ ಆದೇಶಿಸುವುದು. ನ್ಯಾಯಾಲಯ ನಿಮ್ಮ ಮೇಲೆ ಹೇರುತ್ತೆ. If the aggrieved party goes as a plaintiff to the court, then court will give an order against you, pass a decree against you, stating that you have to perform the contract. That is what is known as specific performance. What is the nature of this? The nature is equitable remedy. ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ಈ ನ್ಯಾಯಿಕ ವ್ಯವಸ್ಥೆಯ ತತ್ವ. The legal system's principle is to ensure that justice is done to everybody. One person cannot get himself enriched by illegal things. ಯಾವುದೋ ಒಂದು ಕಾನೂನು ಬಾಹಿರ ಕೃತ್ಯವನ್ನು ಮಾಡಿ ಶ್ರೀಮಂತರಾಗೋದಲ್ಲ. It is an equitable remedy. That is, it is based on the principles of, these are the principles. ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಇದನ್ನೇ ಹೇಳ್ತೀವಿ ನಾವು, ಈಕ್ವಿಟಿ, ಫೇರ್ನೆಸ್ ಆ್ಯಂಡ್ ಗುಡ್ ಕಾನ್ಷಿಯನ್ಸ್, ರಾದರ್ ದ್ಯಾನ್ ಎ ಮ್ಯಾಟರ್ ಆಫ್ ರೈಟ್. ಕೋರ್ಟ್ಸ್ ಹ್ಯಾವ್ ಡಿಸ್ಕ್ರಿಷನ್ ಇನ್ ಗ್ರ್ಯಾಂಟಿಂಗ್ ದಿಸ್ ರಿಲೀಫ್. ನೋಡಿ, ಈ ನ್ಯಾಯಾಲಯಗಳಿಗೆ ವಿಶೇಷ ಅಧಿಕಾರ ಇದೆ, ವಿವೇಚನಾಧಿಕಾರ ಇದೆ. ಈ ರೀತಿಯಾದಂತಹ ಒಂದು ರಿಲೀಫನ್ನು, ಪರಿಹಾರವನ್ನು ಕೊಡಲಿಕ್ಕೆ ಇದೆ. ಆದರೆ ಈ ಡಿಸ್ಕ್ರಿಷನನ್ನು 2018ರ ತಿದ್ದುಪಡಿ, ಈ ಕಾನೂನು ತಿದ್ದುಪಡಿ ಆಯಿತು, ಆವಾಗ ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದರೆ ಅದನ್ನು ಮುಂದೆ ನೋಡ್ತೀವಿ. ಇದು ಸಮನ್ಯಾಯದ ಪರಿಹಾರವಾಗಿದೆ. ಅಂದರೆ ನ್ಯಾಯ, ನಿಷ್ಠೆ ಮತ್ತು ಉತ್ತಮ ಮನಸ್ಸಿನ ಆಧಾರದ ಮೇಲೆ ಇದನ್ನು ನೀಡಲಾಗುತ್ತದೆ. ಕೋರ್ಟ್ಗಳು ಇದರ ಬಗ್ಗೆ ವಿವೇಕಾಧೀನಾಧಿಕಾರ, ನಾವು ವಿವೇಚನಾಧಿಕಾರನೂ ಅಂತೀವಿ. ನಾವು ಇದಕ್ಕೇನಂತೀವಿ ಅಂದರೆ ವಿವೇಚನಾಧಿಕಾರ ಅಂತಲೂ ಹೇಳ್ತೀವಿ. ರೈಟ್? ಸೊ ದಿಸ್ ಈಸ್ ದಿ ರಿಕ್ವೈರ್ಮೆಂಟ್. ನೆಕ್ಸ್ಟ್ ವಾಟ್ ಇಟ್ ಸೇಸ್, ಸೆಕ್ಷನ್ 10 ನೋಡ್ಬಿಡೋಣ. ವಿ ಆರ್ ಗೋಯಿಂಗ್ ಟು ಸಿ 3-4 ಸೆಕ್ಷನ್ಸ್. ಸೆಕ್ಷನ್ 10, ಕಾಂಟ್ರಾಕ್ಟ್ಸ್ ವಿಚ್ ಕ್ಯಾನ್ ಬಿ ಸ್ಪೆಸಿಫಿಕಲಿ ಎನ್ಫೋರ್ಸ್, ನಿರ್ದಿಷ್ಟವಾಗಿ ನಿರ್ವಹಿಸಬಹುದಾದ ಕರಾರುಗಳು, ಕಲಮು 10. ಪೊಸಿಷನ್ ಪ್ರಯರ್ ಟು 2018 ಆ್ಯಂಡ್ ಪೊಸಿಷನ್ ಆಫ್ಟರ್ 2018. 2018ಗಿಂತ ಮೊದಲು ಏನಿತ್ತು ಅನ್ನೋದನ್ನು ನಾವು ನೋಡೋದಾದರೆ, ಅದು ಸಂಪೂರ್ಣವಾಗಿ ನ್ಯಾಯಾಲಯದ ವಿವೇಚನಾಧಿಕಾರ ಆಗಿತ್ತು. ಸಂಪೂರ್ಣವಾಗಿ ಇಟ್ ವಾಸ್ ದಿ ಕೋರ್ಟ್ಸ್ ಮೈಂಡ್. ದಿ ಕೋರ್ಟ್ ವುಡ್ ಯೂಸ್ ಇಟ್ಸ್ ಮೈಂಡ್ ಆ್ಯಂಡ್ ಡಿಸೈಡ್. ನ್ಯಾಯಾಧೀಶರು ತಮ್ಮ ವಿವೇಚನಾ ಅಧಿಕಾರವನ್ನು ಉಪಯೋಗಿಸಿ, ಆದರೂ ಅದು ಆರ್ಬಿಟ್ರರಿ ಅನ್ನಲ್ಲ. ವಿವೇಚನಾಧಿಕಾರ ಅಂದರೆ ಅವರಿಗೆ ನಿರ್ದಿಷ್ಟವಾದಂತಹ ಒಂದು ಷರತ್ತುಗಳು ಇರುತ್ತೆ, ಅದನ್ನು ಉಪಯೋಗ ಮಾಡಿ ಅವ್ರೇನು ಮಾಡ್ತಿದ್ರು, ಈ ಸ್ಪೆಸಿಫಿಕ್ ರಿಲೀಫ್ನ ಆಜ್ಞೆಯನ್ನು, ಡಿಕ್ರಿಯನ್ನು ಹೊರಡಿಸ್ತಿದ್ರು. ಆದರೆ 2018ರ ನಂತರ ಏನಾಯಿತು, ಈ ಮೇ ಅಂತಕ್ಕಂಥ ಶಬ್ದದ ಬದಲು ಅವರು ಶಾಲ್ ಅಂತಕ್ಕಂಥ ಶಬ್ದವನ್ನು ಸೇರಿಸಿದ್ರು. ಅದರಲ್ಲಿ ಏನು, ನೌ ಅಂಡರ್ ಸೆಕ್ಷನ್ 10 the court shall enforce specific performance subject to certain exceptions. ಯಾವ್ದು ಎಕ್ಸೆಪ್ಷನ್ ಅಂತ ಅವರೇ ಹೇಳಿಬಿಟ್ರು. ಯಾವ ಸಂದರ್ಭದಲ್ಲಿ ನೀವು ಸ್ಪೆಸಿಫಿಕ್ ರಿಲೀಫ್ ಮಾಡಬೇಕನ್ನೋದನ್ನು ಹೇಳಿದರು. ಹೆನ್ಸ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ನೋ ಲಾಂಗರ್ ಡಿಸ್ಕ್ರಿಷನರಿ ಬಟ್ ಮ್ಯಾಂಡೇಟರಿ ವೇರ್ ಕಾಂಪೆನ್ಸೇಷನ್ ಈಸ್ ನಾಟ್ ಅಡೆಕ್ವೇಟ್. ಯಾವ ಸಂದರ್ಭದಲ್ಲಿ ಪರಿಹಾರವೇ ಒಂದು ಉಪಾಯ ಅಲ್ಲ, ಅದೇ ಒಂದು ಪರಿಹಾರವೇ ಒಂದು ಪರಿಹಾರ ಅಲ್ಲ, ಅಂತಹ ಸಂದರ್ಭದಲ್ಲಿ ಪರಿಹಾರದಿಂದ ನ್ಯಾಯ ಸಿಗದೆ ಹೋಗ್ಬೋದು. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ನೀವು ಆ ಒಂದು ಕರಾರನ್ನು ಪೂರ್ಣ ಪ್ರಮಾಣದಲ್ಲಿ ಪಾಲಿಸಬೇಕು ಅನ್ನೋದನ್ನು. ಈಗ ತಿದ್ದುಪಡಿ ಕಲಂ 10ರ ಪ್ರಕಾರ ಕೋರ್ಟ್ ನಿರ್ದಿಷ್ಟ ನಿರ್ವಹಣೆಯನ್ನು ಕಡ್ಡಾಯವಾಗಿ ನೀಡಬೇಕು, ಕೆಲವು ವಿನಾಯಿತಿಯನ್ನು ಹೊರತುಪಡಿಸಿ ಎಂದು ಹೇಳಿದೆ. ಆದ್ದರಿಂದ ನಿರ್ದಿಷ್ಟ ನಿರ್ವಹಣೆ ವಿವೇಚನಾಧಿಕಾರವಾಗಿ ಉಳಿದಿಲ್ಲ, ಆದರೆ ಅನಿವಾರ್ಯವಾಗಿದೆ. ಪರಿಹಾರ ಸಮರ್ಪಕವಾಗದಿದ್ದರೆ ಅದು ಏನಾಗುತ್ತೆ, ಸ್ಪೆಸಿಫಿಕ್ ರಿಲೀಫ್ ಮಾಡಲೇಬೇಕಾಗುತ್ತೆ. ಈ ಏನೇನು ಕಂಡೀಷನ್ ಇರಬೇಕು, ನೀವು ಅಕಸ್ಮಾತು ಆ ಕರಾರನ್ನು ಸಂಪೂರ್ಣವಾಗಿ ನೀವು ಅದರ ಕರ್ತವ್ಯವನ್ನು
ಮುಗಿಸ್ಬೇಕಾದ್ರೆ ಏನೇನು ಷರತ್ತಿರಬೇಕು, ಸ್ಪೆಸಿಫಿಕ್ ನಿರ್ದಿಷ್ಟ ನಿರ್ವಹಣೆಗೆ ಏನೇನು ಕಂಡೀಷನ್ ಇರಬೇಕು, ಏನಿದ್ರೆ ಮಾಡೋಕ್ಕೆ ಸಾಧ್ಯ ಅಂಥೇಳಿ ನೋಡೋದಾದ್ರೆ ಈ 4 ಕಂಡೀಷನ್ಗಳನ್ನ ಹೇಳ್ಬೋದು. ನಾವು 4 ನಿರ್ಬಂಧಗಳನ್ನು, ಷರತ್ತುಗಳನ್ನು ಹೇಳ್ಬೋದು. ಕಾಂಟ್ರಾಕ್ಟ್ಸ್ ಮಸ್ಟ್ ಬಿ ವ್ಯಾಲಿಡ್ ಆ್ಯಂಡ್ ಎನ್ಫೋರ್ಸೇಬಲ್. The act to be done is capable of being performed. Monetary compensation is inadequate. The plaintiff must have performed his part. ಏನು ಹಿಂಗಂದ್ರೆ ನೋಡಿ, ಅಂದರೆ ನೀವು ಮಾಡಿದಂಥ ಕಾಂಟ್ರಾಕ್ಟು ಇಟ್ ಶುಡ್ ಬಿ ಆ್ಯಸ್ ಪರ್ ಲಾ. ಇಟ್ ಶುಡ್ ಬಿ ಆ್ಯಸ್ ಪರ್ ಲಾ. ನೀವು ಯಾವುದೋ ಸುಪಾರಿ ತೊಗೊಂಡ್ರೆ ಅದನ್ನು ನೀವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ. ದ ಕಾಂಟ್ರಾಕ್ಟ್ ಮಸ್ಟ್ ಬಿ ಎನ್ಫೋರ್ಸಿಬಲ್ ಬೈ ಲಾ. ದಟ್ ಈಸ್ ದ ಫಸ್ಟ್ ಕಂಡೀಷನ್. ದೆನ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಾಧ್ಯ ಇರಬೇಕು. ದೇರ್ ಕ್ಯಾನಾಟ್ ಬಿ ಎ ಸಿಚುವೇಶನ್ ಆಫ್ ಇಂಪಾಸಿಬಿಲಿಟಿ. ಫ್ರಸ್ಟ್ರೇಷನ್ ಸ್ಟೇಜ್ ಇರಬಾರ್ದು. ಮಾಡೋಕ್ಕೆ ಸಾಧ್ಯ ಇರಬೇಕು, ಸಾಧ್ಯತೆ ಇದ್ದಂತಹ ಸಂದರ್ಭದಲ್ಲಿ. ಆಮೇಲೆ ಹಣದ ಪರಿಹಾರ ಸರಿಯಾದ ಅನ್ಯಾಯವನ್ನು ಸರಿಪಡಿಸಲಿಕ್ಕಿಲ್ಲ. ಮಾನಿಟರಿ ಕಾಂಪೆನ್ಸೇಷನ್ ಈಸ್ ಇನ್ಅಡೆಕ್ವೇಟ್. ಅದು ಸಮರ್ಪಕ ಪರಿಹಾರವಾಗಿರಲಿಕ್ಕಿಲ್ಲ. ದ ಪ್ಲೇಂಟಿಫ್ ಮಸ್ಟ್ ಹ್ಯಾವ್ ಪರ್ಫಾರ್ಮ್ಡ್. ನೋಡಿ, ಇದು ಎಲ್ಲದೂ ಡಿಫೆಂಡೆಂಟ್ ಹೇಳ್ತಾ ಇದ್ದೀವಿ ನಾವು. ಆದರೆ ವಿರುದ್ಧ ಪಾರ್ಟಿ ಇರ್ತಾನಲ್ಲ, ಯಾರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅಂತಹ ವ್ಯಕ್ತಿ ಅವನು ಕೂಡ ತನ್ನ ಜವಾಬ್ದಾರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ತಂದೇನು ಮಾಡಲಾರ್ದಾನೆ ನೀನೇ ಮಾಡು ಅಂತ ಹೇಳಿದರೆ ಆಗೋದಿಲ್ಲ. ದಾವೇದಾರನು ಕೂಡ ತನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿದರೆ ಮಾತ್ರ ನ್ಯಾಯಾಲಯ ಏನು ಮಾಡುತ್ತೆ, ಡಿಪೆಂಡೆಂಟ್ಗೆ, ಪ್ರತಿವಾದಿಗೆ ನೀನು ಎಲ್ಲ ಮಾಡಪ್ಪ ಅಂತ ಹೇಳುತ್ತೆ. ಇಲ್ಲಾಂದರೆ ಹೇಳೋದಿಲ್ಲ. ಹಿ ಶುಡ್ ಆಲ್ಸೋ ಕಮ್ ವಿತ್ ಕ್ಲೀನ್ ಹ್ಯಾಂಡ್ ಟು ದ ಕೋರ್ಟ್. ಕ್ಲೀನ್ ಹ್ಯಾಂಡ್ ಟು ದ ಕೋರ್ಟ್. ಆವಾಗ ಅದು ಸಾಧ್ಯತೆ ಇದೆ. ಒಂದು ಉದಾಹರಣೆ ತೊಗೊಂಡಿದ್ದೀವಿ ಇಲ್ಲಿ, ಸಿಂಪಲ್ ಉದಾಹರಣೆ. ಮತ್ತು ಅದು ಈಗೇನು ನಾವು ಎಸೆನ್ಷಿಯಲ್ಸ್ ಹೇಳಿದ್ವಲ್ಲ, ಅದು ನಿಮಗೆ ಸರಿಯಾಗಿ ಅರ್ಥ ಆಗುವಂಥ ಒಂದು ಉದಾಹರಣೆ. ಇಫ್ ಎ ಅಗ್ರೀಸ್ ಟು ಸೆಲ್ ಎ ಯುನಿಕ್ ಪೇಂಟಿಂಗ್ ಟು ಬಿ. ಒಂದೇನೋ ಅವನ ಹತ್ರ ಒಂದು ವಿಶೇಷವಾದಂತಹ ಪೇಂಟಿಂಗ್ ಇದೆ, ಅದನ್ನು ಮಾರಲಿಕ್ಕೆ ಒಪ್ಕೊಳ್ತಾನೆ. ಸೊ ಎ ಕಾಂಟ್ರಾಕ್ಟ್ಸ್ ವಿತ್ ಬಿ ಟು ಗಿವ್ ಎ ಪೇಂಟಿಂಗ್ ಬೈ ದಿಸ್ ಮ್ಯಾನ್. So B will give him money consideration. ಆಮೇಲೆ ಏನಾಗುತ್ತೆ, ಈ ಬಿಗೆ ಯಾರೋ ಇನ್ನೊಬ್ರು ಥರ್ಡ್ ಪಾರ್ಟಿ ಬರ್ತಾನೆ, ಸರ್ ಅವನಿಗೆ 1 ಲಕ್ಷ ಯಾಕೆ ಕೊಡ್ತೀನಿ, ನಾನು 1.5 ಲಕ್ಷ ಕೊಡ್ತೀನಿ ಅಂತ. 1 ಲ್ಯಾಕಿಗೆ ಅಂತ ಇಟ್ಕೊಳ್ಳೋಣ. ಇವನು 1.5 ಲಕ್ಷ. ಆವಾಗ ಬಿ ಏನು ಮಾಡ್ಬೋದು, ರೆಫ್ಯೂಸ್. ಬಿ ಮೇ ರೆಫ್ಯೂಸ್ ಟು ಪರ್ಫಾರ್ಮ್. ಬಿ ವಿಲ್ ರೆಫ್ಯೂಸ್ ಟು ಪರ್ಫಾರ್ಮ್ ಬಿಕಾಸ್ ಹಿ ಈಸ್ ಗೆಟಿಂಗ್ ಮೋರ್ ಮನಿ. ಆದರೆ ಇದು ಸರಿಯಾದ ಎಥಿಕಲ್ ವ್ಯವಹಾರ ಅಲ್ಲ. ಇಟ್ ಈಸ್ ನಾಟ್ ಎಥಿಕಲ್. ಬಿಗೆ ಯಾರೋ See, for B, somebody might have told, C might have told, he will give 1.5 lakh. 50,000 ಯಾಕೆ ಬಿಡ್ಬೇಕು ನಾನು ಅಂಥೇಳಿ. ಆವಾಗ ಹೇಗೆ ಏನು ಹೇಳ್ತಾನೆ ಅವನು, ಅಣ್ಣ ನಿನಗೆ 1 ಲಕ್ಷ ವಾಪಸ್ ಕೊಟ್ಬಿಡ್ತೀನಿ ಅಂತ, ನಿನಗೆ 1 ಲ್ಯಾಕ್ ವಾಪಸ್ ಕೊಟ್ಬಿಡ್ತೀನಿ ಅಂತ. ರೈಟ್, ನೋ ಡೌಟ್ ಹಿಯರ್ ಇವನಿಗೂ 1 ಲಕ್ಷ ಹೋಗಿರುತ್ತೆ, 1 ಲಕ್ಷ ಬರುತ್ತೆ. ಆದರೆ ಆ ಪೇಂಟಿಂಗ್ ಬರೋಲ್ವೇ. So therefore it is not adequate. It is not adequate. B can seek specific performance since painting is unique and monetary compensation would be inadequate. Monetary compensation is inadequate. ಇಂಥ ಸಂದರ್ಭದಲ್ಲಿ ಈ ಹಣಕಾಸು ದುಡ್ಡು ಇದಲ್ಲ, ನನಗೆ ಆ ಪೇಂಟಿಂಗ್ ಬೇಕಾಗಿತ್ತು. Right? That is very important. In other words, A might have, B might have, right? ಇಲ್ಲಿ ತಪ್ಪು ಮಾಡಿದ್ನ, ಎ ಪೇಂಟಿಂಗ್ ಬಿಗ್ ಕೊಡ್ತೀನಿ ಅಂತ ಹೇಳಿ, ಸಾರಿ, ದಿಸ್ ಮಾರ್ಕ್ ವುಡ್ ಐ ಹ್ಯಾವ್ ಡನ್ ಇಟ್ ಟು ಹಿಯರ್. ಆವಾಗ ಎ ಇನ್ನೊಬ್ಬನಿಗೆ 1.5 ಲಕ್ಷಕ್ಕೆ ನಾನು ತಗೋತೀನಿ ಅಂತ ಹೇಳಿರ್ಬೋದು. ಅಂತಹ ಸಂದರ್ಭದಲ್ಲಿ ಇಲ್ಲಿ ಈ 1 ಲ್ಯಾಕ್ ಏನು ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನಲ್ಲ, ದಟ್ ಈಸ್ ನಾಟ್ ಜಸ್ಟಿಫೈಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ದೇರ್ಫೋರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೆಲವು ಸಂದರ್ಭದಲ್ಲಿ ತುಂಬ ಅವಶ್ಯಕತೆವಿದೆ. ನೋಡಿ, ಅದಕ್ಕೆ ವಿರುದ್ಧವಾದಂತಹ ಒಂದು ಪ್ರಕರಣ ತೊಗೊಂಡಿದ್ದೀನಿ ನಾನಿಲ್ಲಿ. ಐ ಹ್ಯಾವ್ ಟೇಕನ್ ಎ ಡಿಫರೆಂಟ್ ಕಾನ್ಸೆಪ್ಟ್. ಈ ಎಕ್ಸಾಂಪಲ್ ಏನು ಹೇಳ್ತೀನಿ ನಾನು, ಈ ಎಕ್ಸಾಂಪಲ್ಗೆ ವಿರುದ್ಧವಾದಂಥದ್ದು. ಇಲ್ಲಿ ಪೇಂಟಿಂಗ್ ಈಸ್ ಯುನಿಕ್, ಸೊ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ಕಂಪಲ್ಸರಿ, ಈಸ್ ಎಸೆನ್ಷಿಯಲ್. ರೈಟ್? ಬಟ್ ಈ ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ. ಏನಿದು, ಆಧುನಿಕ್ ಸ್ಟೀಲ್ ವರ್ಸಸ್ ಒರಿಸ್ಸಾ ಮ್ಯಾಂಗನೀಸ್ ಮಿನರಲ್ಸ್. ಈ ಒರಿಸ್ಸಾ ಮ್ಯಾಂಗನೀಸ್ ಮಿನರಲ್ಸ್ನವರು ಈ ಒಂದು ಸ್ಟೀಲ್ ಕಂಪ್ನಿ ಜೊತೆಗೆ
ವ್ಯವಹಾರ ಮಾಡ್ಕೊಂಡಿರ್ತಾರೆ. ನಾನು ನಿಮ್ಗೆ ಪಿರಿಯಾಡಿಕಲಿ ಏನು ಮಾಡ್ತೀನಿ, ಮೈನ್ಸ್ ಕಳಿಸ್ತೀನಿ ನಿಮ್ಮ ಸ್ಟೀಲ್ ಮಿಲ್ಗೆ ಅಂಥೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅದ್ರ ಸ್ವಲ್ಪ ದಿನ ಆದಮೇಲೆ ಅವ್ರು ಕಳಿಸೋದು ನಿಲ್ಲಿಸ್ತಾರೆ, ಬೇರೆ ಕಂಪ್ನಿ ಕಳಿಸ್ತಾರೆ. ದೇ ವಿಲ್ ಸೆಂಡ್ ಇಟ್ ಟು ಸಮ್ ಅದರ್ ಕಂಪನಿ. ಆವಾಗ ಇವರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಿಗೆ ಕೇಸ್ ಹಾಕ್ತಾರೆ. ನೋಡಿ, ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಗ್ರಾಂಟೆಡ್ ವೆನ್ ಡ್ಯಾಮೇಜಸ್ ಆರ್ ಎನ್ ಅಡೆಕ್ವೇಟ್ ರೆಮಿಡಿ. ನೋಡಿ, ನಿಮಗೆ ಡ್ಯಾಮೇಜಸ್ನ ಕೊಟ್ಟರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇವರು ಕೂಡ ಬೇರೆ ಕಂಪ್ನಿಯಿಂದ ಮೈನ್ಸ್ ತರಿಸ್ಕೋಬೋದು, ಬೇರೆ ಕಂಪ್ನಿಯಿಂದ ಮೈನ್ಸ್ ತರಿಸ್ಕೋಬೋದು. ಅಕಸ್ಮಾತ್ ಅದು ದುಬಾರಿ ಆಗಿತ್ತು ಅಂತ ಇಟ್ಕೊಳ್ಳಿ ಇನ್ನೊಂದು ಕಂಪ್ನಿಯಿಂದ, ಆ ಡಿಫರೆನ್ಸ್ ಅಮೌಂಟನ್ನು ಇವರು ಡ್ಯಾಮೇಜಸ್ ಕೊಡ್ತಾರೆ. ಸೊ ಮ್ಯಾಟರ್ ಕ್ಲೋಸಿಸ್. ಇಲ್ಲಿ ಅದಾಗಲ್ಲ. ನೋಡಿ, ಯಾಕೆ ಸರ್ಕಾರ ನ್ಯಾಯಾಲಯ ಈ ರೀತಿಯಾದಂತಹ ಒಂದು ತೀರ್ಪನ್ನು ಕೊಡ್ತು ಅನ್ನೋದಕ್ಕೆ ಅವರು 3 ಕಾರಣಗಳನ್ನ ಹೇಳ್ತಾರೆ. ಕೋರ್ಟ್ ಎಂಫಸೈಸ್ಡ್ ದ್ಯಾಟ್ ರೆಮಿಡಿ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಈಸ್ ಡಿಸ್ಕ್ರಿಷನರಿ ಆ್ಯಂಡ್ ಇಕ್ವಿಟೇಬಲ್. ಡಿಸ್ಕ್ರಿಷನರಿ ಆ್ಯಂಡ್ ಇಕ್ವಿಟೇಬಲ್. ನೋಡಿ, ಇದು 2007 ಡಿಸಿಷನ್, 2018ರದಲ್ಲ. 2018 ಆಗಿದ್ರೆ ಮತ್ತೆ ಅದು ಸಿಚುವೇಶನ್ ಏನಾಗ್ತಿತ್ತು ಗೊತ್ತಿಲ್ಲ, ಬಟ್ ಅದೇ ಜಜ್ಮೆಂಟ್ ಬರ್ತಿತ್ತು. ಯಾಕೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ನಮಗೆ. ನೋಡಿ, ಇದು ಕೋರ್ಟಿನ ವಿವೇಚನೆ ಅಧಿಕಾರ ಮತ್ತು ಇಕ್ವಿಟೇಬಲ್. ಇಲ್ಲಿ ಅನ್ಯಾಯ ಆಗಬಾರ್ದು ಅಷ್ಟೇ. ನೀವು ಬೇರೆದವ್ರ ಕಡೆಯಿಂದ ಸ್ಟೀಲ್ ಮ್ಯಾಂಗ್ನೀಸ್ ತೊಗೊಂಡು ಡಿಫರೆನ್ಸ್ ಅಮೌಂಟನ್ನು ನೀವು ಇವ್ರ ಕಡೆಯಿಂದ ಡ್ಯಾಮೇಜಸ್ ಆಗಿ ಕ್ಲೇಮ್ ಮಾಡ್ಬೋದು. ಅವ್ರು ಡ್ಯಾಮೇಜಸ್ ಆಗಿ ಕೊಡೋಕೆ ರೆಡಿ ಇದ್ದಾಗ ದರ್ ಇಸ್ ನೋ ಪ್ರಾಬ್ಲಮ್ ಅಂತ. ಸೆಕೆಂಡ್, ಕಂಟಿನ್ಯೂಯಸ್ ಸೂಪರ್ವಿಷನ್. ಇವ್ರು ಒಂದು ತಿಂಗಳಲ್ಲಿ ಎಲ್ಲನೂ ಅವ್ರು ಕೋರ್ಟ್ಗೆ ಸೂಪರ್ವಿಷನ್ ಮಾಡೋಕ್ಕಾಗಲ್ಲ. ಯಾವ ಸಂದರ್ಭದಲ್ಲಿ ಕೋರ್ಟ್ಗೆ ಕಂಟಿನ್ಯೂಯಸ್ ಸೂಪರ್ವಿಷನ್ ಮಾಡೋಕ್ಕಾಗಲ್ವೋ ಅಂಥದನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಜ್ಞೆಯನ್ನು ಕೊಡೋದಿಲ್ಲ ಕೋರ್ಟ್. The court also noted that relationship was purely commercial. So, in commercial contracts, commerce is important. ದುಡ್ಡು ವ್ಯವಹಾರದಲ್ಲಿ ಮುಖ್ಯವಾಗಿರೋದೇ ಹಣದ ಪರಿಹಾರ ಆಗಿಬಿಟ್ರೆ ಮುಗಿದು ಹೋಯ್ತು. ವ್ಯವಹಾರಿಕ ವಿಷಯದಲ್ಲಿ ಕಾಂಪೆನ್ಸೇಷನ್ ಓನ್ಲಿ ವಿಲ್ ಬಿ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ದಿ ಕಮರ್ಷಿಯಲ್ ಕಾಂಟ್ರಾಕ್ಟ್ಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೆಕ್ಷನ್ 11 ಏನು ಹೇಳುತ್ತೆ ಅಂತ ನೋಡೋಣ. ಸೆಕ್ಷನ್ 10ನಲ್ಲಿ ನಾವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತೀವಿ. ಸೆಕ್ಷನ್ 11ನಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು ಟ್ರಸ್ಟ್ ವಿಷಯದಲ್ಲಿ ಅಂತ. ಟ್ರಸ್ಟ್ ವಿಷಯದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಹೆಂಗೆ ಮಾಡೋದು? ಟ್ರಸ್ಟ್ ವಿಷಯದಲ್ಲಿ ಯಾವುದೇ ಟ್ರಸ್ಟಿನ ವಿಷಯದಲ್ಲಿ ಟ್ರಸ್ಟಿ ಈಸ್ ಆಲ್ವೇಸ್ ಬೌಂಡ್ ಟು ಪರ್ಫಾರ್ಮ್. ಟ್ರಸ್ಟಿ ಈಸ್ ಆಲ್ವೇಸ್ ಬೌಂಡ್ ಟು ಪರ್ಫಾರ್ಮ್. When a contract is connected with a trust, the court shall enforce specific performance at the instance of the beneficiary. Nodi, word is beneficiary and another is trustee, right? Even if the trustee refuses to act, court compel him to perform his act. Court compel him to perform his act. Nodi, ಇಲ್ಲಿ ಒಂದು ಇಲಸ್ಟ್ರೇಷನ್ ತಗೊಂಡಿದ್ದೀನಿ ನಾನು. ಒಂದು ಇಲಸ್ಟ್ರೇಷನ್. ಏನು ಇಲಸ್ಟ್ರೇಷನು? ಎ ಎಸ್ ಎ ಟ್ರಸ್ಟಿ ಆಫ್ ಬಿ's ಪ್ರಾಪರ್ಟಿ agrees to lease it to C. Therefore, here B trustee, A as a trustee, A is a trustee. A is trustee. Here, ಇದಕ್ಕೆ ಮಾರ್ಕ್ ಮಾಡ್ತೇನೆ. A is trustee, right? And A as trustee of B's property. So, property belongs to B. Property belongs to B. Agrees to lease it to C. Lease it to C. C is a third party. C is a third party. C is a third party. Third party. So, third party, but later refuses. Here, A gives on lease. ಏನನ್ನ? ಬಿ ಎ ಪ್ರಾಪರ್ಟಿ. ಬಿ ಎ ಪ್ರಾಪರ್ಟಿನ ಆನ್ ಲೀಸ್. ಬಟ್ ಲೀಸ್ ಅಗ್ರಿಮೆಂಟ್ ಮಾಡ್ಕೋತಾರೆ, ಬಟ್ ಅವನಿಗೆ ಲೀಸ್ ಕೊಡೋದಿಲ್ಲ, ಅವನಿಗೆ ಪೊಸಿಷನ್ ಕೊಡೋದಿಲ್ಲ. ಆವಾಗ ಏನಾಗುತ್ತೆ? ಬರುವಂತಹ ಲಾಭ ಬೆನಿಫಿಷಿಯರಿಗೆ ಸಿಗೋದಿಲ್ಲ. ಬರುವಂತಹ ಲಾಭ ಬೆನಿಫಿಷಿಯರಿಗೆ ಸಿಗೋದಿಲ್ಲ. ಆದ್ದರಿಂದ ಅದನ್ನು ಕಂಪಲ್ಸರಿ. ಯಾಕಂದರೆ ಎ ಟ್ರಸ್ಟ್ ಈಸ್ ಆಲ್ವೇಸ್ ಕ್ರಿಯೇಟೆಡ್. ನೋಡಿ, ಇನ್ ಎ ಟ್ರಸ್ಟ್ ದೇರ್ ಈಸ್ ಎ ಆಥರ್. ದೇರ್ ಈಸ್ ಎ ಆಥರ್. He will give certain things. For example, think that Mr. A is a very rich man staying in America. Staying in America. A is a rich man and he gives some 10 lakh rupees.
10 lakh rupees to or he gives an estate. Let us assume that it is a estate. It is a estate. It is a estate. To somebody makes as a trustee. Trustee. That trustee is B. Trustee is B. And whatever the income comes, it's mense profit. Mense profit. This is to be given to C, maybe A's son, maybe A's son, or whatever it is. So here, this person is a trustee, this person is the author or owner, and this person is the beneficiary. So what is the job of a trustee? The trustee's job is to maintain and manage this estate. Manage this estate. Now the profit will come, money will come. This money is to be given to this man. This whole arrangement is called a trust. So a trust document will be created. In this document, all these things are written. Then trustee may get some salary. ಆಮೇಲೆ ಈ ಟ್ರಸ್ಟಿ ತಾನು ಇಲ್ಲಿರ್ತಕ್ಕಂತಹ ಈ ಮೆನ್ಸೆ ಪ್ರಾಫಿಟನ್ನು ಎಲ್ಲಾನು ತಗೊಂಡು ಈ ಎಲ್ಲ ವ್ಯವಹಾರನ ಇದರಲ್ಲಿ ಬರುವಂತಹ ಪ್ರಾಫಿಟ್ನ ಇವನಿಗೆ ಕೊಡದೆ ಹೋದರೆ, if he is not giving to this man, then a specific relief act will play. You must give him the mense profit. You have to enforce the conditions of the trust document. Compulsory, specific performance is must in a concept of trust ಅನ್ನೋದನ್ನ ನಾವಿಲ್ಲಿ ನೋಡಬೇಕು. So here, when a contract is connected with a trust, the court shall enforce the performance at the instance of the beneficiary. ಇಲ್ಲಿ ಏನಾಗ್ತದೆ ಅಂತಂದ್ರೆ, see, the beneficiary is this person. This person may insist on the trustee. He will go to court for specific performance and ensure that trustee does it. This is in section 11. So section 11 we have seen. This is, I think, yes, section 11. Now we will go and see section 12. What section 12 says? 12 ಏನು ಹೇಳುತ್ತೆ? The section 12 talks about part performance. Section 12 talks about part performance. ಸಾಮಾನ್ಯವಾಗಿ ಯಾವುದೇ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅರ್ಧ ಮಾಡಿ ಅದನ್ನೇ ಒಪ್ಕೊ ಅಂತ ಹೇಳೋ ಹಾಗಿಲ್ಲ ಅಂತ. ಜನರಲ್ ರೂಲ್ is that part performance is not permitted. As per section 12 subclass 1, part permission is not permitted. Part performance is ಅರ್ಧಮರ್ಧ. ಕೋರ್ಟ್ ಸಾಮಾನ್ಯವಾಗಿ ಕರಾರು ದ ಭಾಗವನ್ನು ಮಾತ್ರ ನಿರ್ವಹಿಸಲು ಆದೇಶಿಸುವುದಿಲ್ಲ, ಅಷ್ಟಕ್ಕೇನೆ ಇದು ಆದೇಶಿಸುವುದಿಲ್ಲ. ಆದರೆ ಇಟ್ ಹ್ಯಾಸ್ ಗಾಟ್ ಸರ್ಟನ್ ಎಕ್ಸೆಪ್ಷನ್ಸ್. ಇದಕ್ಕೆ ಕೆಲವೊಂದು ಅಪವಾದಗಳನ್ನು ಇದೇ ಸಬ್ಸೆಕ್ಷನ್ ಅಲ್ಲಿ ಮಾಡಿದೆ. 2-3 ವಿ ಕ್ಯಾನ್ ಫೈಂಡ್ ಔಟ್ ದೀಸ್ ಎಕ್ಸೆಪ್ಷನ್ಸ್, ಅಪವಾದಗಳು, ವಿನಾಯಿತಿ ಅಥವಾ ಅಪವಾದಗಳು. ಈ ಅಪವಾದಗಳನ್ನು ನಾವಿಲ್ಲಿ ಗುರುತಿಸಬೇಕು. ಏನು? ದ ಅನ್ಪರ್ಫಾರ್ಮ್ಡ್ ಪಾರ್ಟ್ ಈಸ್ ಸ್ಮಾಲ್ ಆ್ಯಂಡ್ ಕಾಂಪೆನ್ಸೇಬಲ್. ನೋಡಿ, ಯಾವುದೋ ಈಗ ಒಂದು ಕೆಲಸ ಇದೆ, ನಿಮಗೆ ಒಂದು 100 ಬ್ಯಾಗ್ ಕಾಫಿ ಕೊಡಬೇಕಾಗಿರುತ್ತೆ. 100 ಬ್ಯಾಗ್ ಕಾಫಿ ಕೊಡಬೇಕು, 100 ಬ್ಯಾಗ್. ದಿಸ್ ಈಸ್ ದ ಕಾಂಟ್ರಾಕ್ಟ್, 100 ಬ್ಯಾಗ್. ಇದರಲ್ಲಿ ಏನಾಗುತ್ತೆ, ಅವನು 90 ಬ್ಯಾಗ್ ಕೊಡ್ತೀನಿ ಅಂತಾನೆ, ಇನ್ನು 10 ಬ್ಯಾಗ್ ಕೊಡೋಕ್ಕಾಗಲ್ಲ ಅಂತಾನೆ, 90 ಬ್ಯಾಗ್ ಮಾತ್ರ ಕೊಡೋದು. ಇಂಥ ಸಂದರ್ಭದಲ್ಲಿ ದಿಸ್ ಈಸ್ ಪರ್ಮಿಟೆಡ್. ಆಯ್ತಪ್ಪ, ಪರವಾಗಿಲ್ಲ. ಇನ್ನು 10 ಬ್ಯಾಗ್ ಕೊಡೋದಿಲ್ಲಲ್ಲ, ಆ 10 ಬ್ಯಾಗ್ ನಾನು ಬೇರೆಯವ್ರ ಕಡೆಯಿಂದ ತೊಗೋತೀನಿ, 10 ಬ್ಯಾಗು ಇನ್ನೊಬ್ಬರ ಕಡೆಯಿಂದ ತೊಗೋತೀನಿ. ಅಕಸ್ಮಾತ್ ನನಗದು ದುಬಾರಿ ಆಯ್ತು ಅಂತ ಇಟ್ಕೊಳ್ಳಿ, ಅದು 1000 ರೂಪಾಯಿಗೆ ಒಂದು ಬ್ಯಾಗ್ ಸಿಗೋದು 1100ಕ್ಕೆ ಸಿಕ್ತು ಅಂದರೆ ಆ 100 ರೂಪಾಯಿ ಡಿಫ್ರೆನ್ಸ್ ಇದೆಯಲ್ಲ, ಅದನ್ನು ನೀನು ಕಾಂಪೆನ್ಸೇಷನ್ ಕೊಡಬೇಕು. ಅದು ಈ ಕಾನ್ಸೆಪ್ಟ್ 1. ಏನು? ದ ಅನ್ಪರ್ಫಾರ್ಮ್ಡ್ ಪಾರ್ಟ್ ಈಸ್ ಸ್ಮಾಲ್, ಕಾಂಪೆನ್ಸೇಬಲ್.
ಇದಕ್ಕೆ ನೀನು ಡಿಫ್ರೆನ್ಸ್ ಕೊಟ್ಬಿಡು. ಸೊ ದಟ್ ಈಸ್ ಓಕೆ ಅಂತ. ಸೆಕೆಂಡ್ ಒನ್, ದ ಅನ್ಪರ್ಫಾರ್ಮ್ಡ್ ಪಾರ್ಟ್ ಈಸ್ ಸಪರೇಬಲ್. ಈಗ ಬೇರೆ ಬೇರೆ ಕಾಂಟ್ರಾಕ್ಟು, ಒಂದು 5 ಜಮೀನು ತೊಗೊಂಡಿರ್ತೀನಿ ನಾನು, ಒಂದು ಊರಲ್ಲಿ, ಇನ್ನೊಂದು ಊರಲ್ಲಿ, ಅಥವಾ ಒಂದೇ ಕಡೆ ಬೇರೆ ಬೇರೆ ಸರ್ವೆ ನಂಬರಲ್ಲಿ ಬೇರೆ ಬೇರೆ ಜಮೀನು ತೊಗೊಂಡಿರ್ತೀನಿ, ಇಬ್ಬರು ವ್ಯವಹಾರ ಮಾಡ್ಕೊಂಡಿರ್ತೀವಿ. ಅದರಲ್ಲಿ ಕೆಲವೊಂದು ನನಗೆ ಕೊಡುತ್ತಾನೆ ಅವನು, ಇನ್ನು ಕೆಲವೊಂದು ಕೊಡೋದಿಲ್ಲ. ಆವಾಗಲೂ ಕೂಡ ನೀವು ಆ ಕಾಂಟ್ರಾಕ್ಟ್ ಸಪರೇಬಲ್ ಮಾಡೋದಿತ್ತಂದರೆ ದಟ್ ಈಸ್ ಆಲ್ಸೋ ಪರ್ಮಿಟೆಡ್. ಪಾರ್ಟ್ ಪರ್ಮಿಷನ್ ಈಸ್ ಅಲೌಡ್. ದ ಪ್ಲೇಂಟಿಫ್ ಈಸ್ ವಿಲಿಂಗ್ ಟು ರೆಲಿಂಕ್ವಿಶ್ ಕಾಂಪೆನ್ಸೇಷನ್. ನೋಡಿ, ಇನ್ನೊಂದು ಸಂದರ್ಭ ಏನಾಗಿರುತ್ತೆ ಅಂದರೆ, ಎಷ್ಟರ ಕೊಡಲಿ ಅದು ಉಳಿದದನ್ನು ಬಿಟ್ಬಿಡ, ನಾವು ಕಾಂಪೆನ್ಸೇಷನ್ ಬೇಡ ಏನು ಬೇಡ ಮರೆಯ, ನನಗೆ ನೀನು ಎಷ್ಟು ಮಾಡಿ ಕೊಡ್ತೀನಿ ಅಂತ ಅಷ್ಟು ಮಾಡಿಕೊಟ್ಬಿಡು, ಪರವಾಗಿಲ್ಲ, ನಾನು ನೀನು ಏನು ಕನ್ಸಿಡ್ರೇಷನ್ ಕೊಟ್ಟಿದ್ದೀನಿ ಅಷ್ಟು ಕೊಡ್ತೀನಿ ಅಂತೇಳಿ. ಈ ರೀತಿಯಾದಂಥ ಸಿಚುವೇಶನ್, ಈ 3 ಸಿಚುವೇಶನ್ಗಳಲ್ಲಿ ಪಾರ್ಟ್ ಪರ್ಫಾರ್ಮೆನ್ಸ್ ಈಸ್ ಪರ್ಮಿಟೆಡ್. ಅದನ್ನು ನೀವು ಸೆಕ್ಷನ್ ವೈಸ್ ನೋಡೋದಾದರೆ ಸಿ 12(1) ಜನರಲ್ ರೂಲ್, ನಾಟ್ ಪರ್ಮಿಟೆಡ್, ನೋ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಪಾರ್ಟ್ ಪರ್ಮಿಷನ್ ಇಲ್ಲ, ಅನ್ಲೆಸ್ ಎಕ್ಸೆಪ್ಷನ್ಸ್ ಅಪ್ಲೈ. ಏನು ಒಂದೇ ಎಕ್ಸೆಪ್ಷನ್ನು? 12(2)ನಲ್ಲಿ ಒಂದೇ ಎಕ್ಸ್ಪ್ರೆಷನ್ ಏನು? ಪಾರ್ಟ್ ಲೆಫ್ಟ್ ಅನ್ಪರ್ಫಾರ್ಮ್ಡ್ ಈಸ್ ಸ್ಮಾಲ್. ಆಗಲೇ ಹೇಳಿದ್ನಲ್ಲ, ಇಟ್ ಈಸ್ ಪರ್ಮಿಟೆಡ್. ಉಳಿದಕ್ಕೆ ಕಾಂಪೆನ್ಸೇಷನ್ ಕೊಡು ಅಂತ, ಉಳಿದ ಕೆಲಸಕ್ಕೆ ಕಾಂಪೆನ್ಸೇಷನ್ ಕೊಡು. ಎಕ್ಸೆಪ್ಷನ್ 2, ಅನ್ಪರ್ಫಾರ್ಮ್ಡ್ ಪಾರ್ಟ್ ಫಾರ್ಮ್ಸ್ ಲಾರ್ಜ್ ಪೋರ್ಷನ್ ಬಟ್ ದ ಅದರ್ ಪಾರ್ಟಿ, ಏನಾರು ಇರಲಿ, ನೀವು 40% ಮಾಡಿದೆಯಾ, 30% ಕೊಟ್ಬಿಡು, ಪರವಾಗಿಲ್ಲ, ಅದರ್ ಪಾರ್ಟಿ ಈಸ್ ವಿಲಿಂಗ್ ಟು ಪೇ ಫಾರ್ ಇಟ್, ಕೋರ್ಟ್ ಮೇ ಅಲೌ ಪರ್ಫಾರ್ಮೆನ್ಸ್. ಇದನ್ನು ಅದರ್ ಪಾರ್ಟಿ, ನಾನು ದುಡ್ಡು ಕೊಡ್ತೀನಪ್ಪ, ನೀನು ಎಷ್ಟರ ಮಾಡಿದ್ರು ಕೊಟ್ಬಿಡು ಅಂತ ಹೇಳಿ ಅಂದರೆ. ದೆನ್ ನೋಡಿ, 3ನೇ ಎಕ್ಸೆಪ್ಷನ್ ಏನು ಅಂತಂದರೆ 12(4)ಅಲ್ಲಿ ಇರ್ತಕ್ಕಂಥ ಈ ಎಕ್ಸೆಪ್ಷನ್ನು, ಕಾಂಟ್ರಾಕ್ಟ್ಗಳು ಹೆಂಗಿದೆ ಅಂತಂದರೆ ಅದರಲ್ಲಿ ಭಾಗ ಮಾಡ್ಬೋದು, ನೀವು ಸಪ್ರೇಟ್ ಮಾಡ್ಬೋದು. ಒಂದನ್ನು ಸಪ್ರೇಟ್ ಮಾಡಿಕೊಂಡು ಇನ್ನೊಂದನ್ನು ನೀನು ಇದು ಮಾಡೋದ್ರಿಂದ ಅಷ್ಟನ್ನು ಪರ್ಫಾರ್ಮ್ ಮಾಡ್ಲಿಕ್ಕೆ ಪ್ರೊವಿಷನ್ ಇರ್ಬೋದು. ಅಂಥ ಸಂದರ್ಭದಲ್ಲಿ 12(4) ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಟೇಬಲ್ ಮಾಡಿ ನಿಮಗೆ ಹೇಳಲಿಕ್ಕೆ ನೋಡಿದ್ದೀನಿ. ಅದನ್ನು ಕನ್ನಡದಲ್ಲಿ ಟೇಬಲ್ ಮಾಡಿದ್ದೀನಿ. ಅಂದರೆ 80% 90% ಆಗಿತ್ತು ಅಂದರೆ ನೋ ಪ್ರಾಬ್ಲಮ್, ಕೋರ್ಟ್ ವಿಲ್ ಪರ್ಮಿಟ್. ಇಲ್ಲ, ಇದು ಸ್ವಲ್ಪ ಭಾಗ ಆಗಿದೆ, ಪರ್ಫಾರ್ಮ್ ಮಾಡೋಕ್ಕಾಗತ್ತೆ, ಇನ್ನು ಉಳಿದು ಮಾಡೋಕ್ಕಾಗಲ್ಲ ಅಂದರೆ ಪಾರ್ಟಿ ಮೇಲೆ ಡಿಪೆಂಡೆಂಟ್ ಮೇಲೆ ಡಿಪೆಂಡು, ಪ್ಲೇಂಟಿಫ್ ಮೇಲೆ ಡಿಪೆಂಡು. ಅವನೇ ಒಪ್ಕೊಳ್ತಾನೆ, ಪರವಾಗಿಲ್ಲ ಎಷ್ಟನ್ನ ಮಾಡು ನೀವು ಕೊಡು ಅಂದ್ರೆ ಅದು ಓಕೆ. ಇನ್ನೊಂದು, ಕಾಂಟ್ರಾಕ್ಟಿನ ವ್ಯವಹಾರ ಹೆಂಗಿರುತ್ತೆ ಅಂತಂದರೆ, ಈ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ನ ಒಂದೊಂದು ಸಪ್ರೇಟೇ ಇರುತ್ತೆ, ಅದನ್ನು ಈಸಿಲಿ ಮಾಡ್ಬೋದು, ಅದಕ್ಕಷ್ಟೇ ಅಮೌಂಟ್ ಸೆಟ್ಲು. ಇನ್ನೊಂದು ಸಪ್ರೇಟ್ ಇರುತ್ತೆ, ಅದಕ್ಕಷ್ಟೇ ಅಮೌಂಟ್ ಸೆಟ್ಲು. ಈ ರೀತಿ ಸಪ್ರೇಟ್ ಮಾಡೋಕ್ಕೆ ಸಾಧ್ಯತೆ ಇದ್ದರೆ ದ್ಯಾಟ್ ಈಸ್ ಆಲ್ಸೋ ಪರ್ಮಿಟೆಡ್ ಅನ್ನೋದನ್ನು ನಮಗೆ ಸೆಕ್ಷನ್ 12(4) ಹೇಳುತ್ತೆ. ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಎ ಕಾಂಟ್ರಾಕ್ಟ್ ಟು ಸೆಲ್ 100 acres ಆಫ್ ಲ್ಯಾಂಡ್ ಟು ಬಿ, ಬಟ್ ಲೇಟರ್ ಫೈಂಡ್ಸ್ ದ್ಯಾಟ್ 5 acres ಬಿಲಾಂಗ್ ಟು ಸಮ್ ಒನ್. ಅಂದರೆ ಇದು ಸೆಕ್ಷನ್ 12(2) ಎಕ್ಸಾಂಪಲ್. ಸಿನ್ಸ್ ದ ಪಾರ್ಟ್ ಈಸ್ ಸ್ಮಾಲ್, ಬಿ ಕ್ಯಾನ್ ಬಿ ಕಾಂಪೆನ್ಸೇಟೆಡ್. ಓಕೆ, ಮೇಜರ್ ಪೋರ್ಷನ್ ನೋಡಿ, 100 ಎಕರಲ್ಲಿ 95 acres ಸೆಟ್ಲ್ ಆಗಿಬಿಡುತ್ತೆ. ಸೊ ಕೋರ್ಟ್ ಓನ್ಲಿ ವಿಲ್ ಟೆಲ್, ಎಸ್ ನೀನು 95 acre ತಗೋ, ಇನ್ನು 5 ಎಕರೆಗೆ ಕಾಂಪೆನ್ಸೇಷನ್ ತಗೋ, ಪ್ರಾಬ್ಲಮ್ ಸಾಲ್ವ್, ರೈಟ್? ದಟ್ ಈಸ್ ಅಕಾರ್ಡಿಂಗ್ ಟು ಸೆಕ್ಷನ್ 12(2), ಅಕಾರ್ಡಿಂಗ್ ಟು ಸೆಕ್ಷನ್ 12 ಸಬ್ ಕ್ಲಾಸ್ 2, ರೈಟ್? ದೆನ್ 12(3)ನಲ್ಲಿ ಎ ಅಗ್ರೀಸ್ ಟು ಸೆಲ್ ಎ ಲಾರ್ಜ್ ಎಸ್ಟೇಟ್ ಟು ಬಿ, ಬಟ್ ಕಾಂಟ್ ಟ್ರಾನ್ಸ್ಫರ್ ಪಾರ್ಟ್ ಆಫ್ ಇಟ್. ಬಿ ಈಸ್ ರೆಡಿ ಟು ಪೇ ಫುಲ್ ಪ್ರೈಸ್, ಗಿವ್ ಅಪ್ ಮಿಸ್ಸಿಂಗ್ ಪೋರ್ಷನ್. ನೋಡಿ, ಇಲ್ಲೇನಾಗುತ್ತೆ, ಒಂದು ಎಸ್ಟೇಟಿನ ಎಲ್ಲ ಭಾಗ ಅವನು ಲಾರ್ಜ್ ಪೋರ್ಷನ್ ಕೊಡ್ತಾನೆ, ಆದ್ರೆ ಉಳಿದದ್ದು ಕಾಂಪೆನ್ಸೇಷನ್ ಕೊಡೋಕೆ ಅವನು ರೆಡಿ ಇರಲ್ಲ. ಆವಾಗ ಪ್ಲೇಂಟಿಫೇ ಒಪ್ಕೋಬೋದು, ಬಿಡಿ ಪರವಾಗಿಲ್ಲ, ನನಗೇನು ಕೊಡೋದು ಬೇಡ, ನಾನು ಫುಲ್ ಅಮೌಂಟ್ ಕೊಡ್ತೀನಿ ಅಂತ. ಯಾಕೆ ಈ ರೀತಿ ಆಗುತ್ತೆ? ಕೆಲವೊಮ್ಮೆ ಏನಾಗುತ್ತೆ, ಅವನು ಕೊಡ್ತೀನಿ ಅಂತ ಹೇಳುವಂಥ ಪೋರ್ಷನ್ನ ಮಾರ್ಕೆಟ್ ವ್ಯಾಲ್ಯೂ ತುಂಬ ಆಗಿಬಿಟ್ಟಿರುತ್ತೆ, ಇವಾಗೇನು ಲಾಸ್ ಆಗೋಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿ ಒಪ್ಕೊಳ್ಳುವಂಥ ಚಾನ್ಸ್ ಇದ್ದಾಗ ಅದನ್ನು ಕೂಡ ಕೋರ್ಟ್ ಏನು ಮಾಡುತ್ತೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಅಲೌ ಮಾಡುತ್ತೆ. 3ನೇದು ನೋಡಿ, ಎ ಅಗ್ರೀಸ್ ಟು ಸೆಲ್ 2 separate plots. ಕಾಂಟ್ರಾಕ್ಟಲ್ಲಿ 2 ಪ್ಲಾಟ್ ಸೇಲ್ಗೆ ವ್ಯಾಪಾರ ಮಾಡಿರ್ತಾರೆ, ಒಂದು ಎಕ್ಸ್ ಒಂದು ವೈ ಟು ಬಿ. 2 ಪ್ಲಾಟು, ಒಂದು ಎಕ್ಸ್ ಪ್ಲಾಟು ಒಂದು ವೈ ಪ್ಲಾಟು. ಆಮೇಲೆ ಏನು ಮಾಡ್ತಾನೆ, ಒಂದನ್ನು ಕೊಡೋಕೆ ಒಪ್ಕೊಳ್ತಾನೆ, ಇನ್ನೊಂದು ಕೊಡೋಕೆ ಒಪ್ಕೊಳ್ಳಲ್ಲ. ಬಟ್ ಇಟ್ ಈಸ್ ಈಸಿ, ಆ ಪ್ಲಾಟ ಬೇರೆ ಈ ಪ್ಲಾಟ ಬೇರೆ. ಸೊ ದಿಸ್ ಈಸ್ 12(4)ನ ಎಕ್ಸಾಂಪಲ್. ದಿಸ್ ಈಸ್ 12(3)ನ ಎಕ್ಸಾಂಪಲ್. ಸೊ ದೀಸ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಕೋಟ್ ಫಾರ್ ದೋಸ್ ಸೆಕ್ಷನ್ಸ್. ಸೊ ಪಾರ್ಟ್ ಈಸ್ ಪರ್ಮಿಟೆಡ್. ಅದನ್ನೇ ಕನ್ನಡದಲ್ಲಿ ಇಲ್ಲಿ ನಾನು ಬರೆದಿದ್ದೀನಿ. ದಿಸ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಎಸ್, ಇದರಲ್ಲಿ ಒಂದು ಪ್ರಕರಣವನ್ನು ತೊಗೊಂಡಿದ್ದೀನಿ.
ಸೆಕ್ಷನ್ 12ಗೆ ಸಂಬಂಧಪಟ್ಟಂಥ ಪ್ರಕರಣ ಇದು. ಏನಿದೆ ಪ್ರಕರಣ ನೋಡೋಣ. ಲೆಟ್ ಅಸ್ ಸಿ ದಿ ಕೇಸ್. ಕೆ ನರೇಂದ್ರ ವರ್ಸಸ್ ರಿವಿಯರಾ ಅಪಾರ್ಟ್ಮೆಂಟ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಒಪ್ಕೊಂಡಿರ್ತಾನೆ ಯಾರು? ರಿವಿಯರಾ ಅಪಾರ್ಟ್ಮೆಂಟ್ಸ್ ಲಿಮಿಟೆಡ್ನವರು. ಈ ನರೇಂದ್ರ ಅಪಾರ್ಟ್ಮೆಂಟ್ ಮಾಡೋಕ್ಕೆ ಕೊಟ್ಟಿರ್ತಾನೆ. ಅಪಾರ್ಟ್ಮೆಂಟ್ ಮಾಡೋಕ್ಕೆ ಕೊಟ್ಟು ಏನೋ ಕಂಡೀಷನ್ ಇರುತ್ತೆ. ಈಗ ಬೆಂಗಳೂರಲ್ಲಿ ನಡೀತಿದೆ, ಒಂದು ದೊಡ್ಡದು ನಿಮಗೊಂದು 80 60-40 ಯಾರ್ಡ್ ಸೈಟ್ ಇದ್ದರೆ ಯಾರೋ ಡೆವಲಪರ್ ಬರ್ತಾನೆ, ಸರ್ ಕೊಡಿ, ನಾನು ಕಟ್ಟಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ, ನಿಮಗೆ ಅದರಲ್ಲಿ ಒಂದು 10 ಪ್ಲಾಟ್ ಕೊಡ್ತೀನಿ, 5 ಪ್ಲಾಟ್ ಕೊಡ್ತೀನಿ ಅಂತ. ಹಂಗೆ ಬಹಳ ವ್ಯವಹಾರ ನಡೀತವೆ. ಆಮೇಲೆ ಏನಾಗುತ್ತೆ, ಅವನು ಇವನು ಅಗ್ರಿಮೆಂಟ್ ಮಾಡ್ಕೋತಾರೆ. ಮಾಡ್ಕೊಂಡ್ಮೇಲೆ ಅದು ಪರ್ಮಿಷನ್ ತರಬೇಕು ಏನೋ, ಅಥವಾ ಏರ್ಪೋರ್ಟ್ ಅಥಾರಿಟಿ ಇಷ್ಟು ಹೈಟ್ ಕಟ್ಟಬೇಡಿ ಅಂತಾರೆ. ಹಿಂಗೇನೋ ಲಿಟಿಗೇಷನ್ ಆಗಿಬಿಡುತ್ತೆ. ಲಿಟಿಗೇಷನ್ ಆದಮೇಲೆ 10 ವರ್ಷ ತನಕ ಅದು ಸೆಟ್ಲೇ ಆಗಲ್ಲ. ಆವಾಗ ಇವನು 10 ವರ್ಷದ ಹಿಂದೆ ಒಂದು 50 ಲಕ್ಷಕ್ಕೆ ಟೋಟಲ್ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದ ಅಂತ ಇಟ್ಕೊಳ್ಳಿ. ಇವಾಗ ಕನ್ಸ್ಟ್ರಕ್ಷನ್ ಕೆಲಸ 1 ಕೋಟಿ ಆಗಿಬಿಡುತ್ತೆ, 1 crore. ಇವಾಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಿಲಿಟಿ, ಹಿ ಕೆನಾಟ್ ಡೂ. ಅಂಥ ಸಂದರ್ಭದಲ್ಲಿ ಈ ಪ್ರಕರಣದ ಉದಾಹರಣೆ ಅದೇ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮೇ ಬಿ ರೆಫ್ಯೂಸ್ಡ್ ಇಫ್ ಇಟ್ ಕಾಸಸ್ ಹಾರ್ಡ್ಶಿಪ್ ಟು ಒನ್ ಪಾರ್ಟಿ. 50 ಲಕ್ಷದಲ್ಲಿ ಮಾಡುವಂಥ ಕೆಲಸ ಅವನು 1 ಕೋಟಿಗೆ ಮಾಡಬೇಕು ಅಂತಂದರೆ ಅವನು ಇನ್ನು 50 ಲಕ್ಷ ಎಲ್ಲಿ ತರ್ತಾನೆ? ಕಮರ್ಷಿಯಲ್ ಕಾಂಟ್ರಾಕ್ಟ್. ಇಟ್ ಇಸ್ ನಾಟ್ ಹಾರ್ಡ್ಶಿಪ್ ಆಗಬಾರ್ದು. ಅಂಥ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೊಡುವುದಿಲ್ಲ ಅನ್ನೋದು ಪ್ರಕರಣ. ಕೆ ನರೇಂದ್ರ ಎಂಟರ್ಡ್ ಇಂಟು ಅಗ್ರಿಮೆಂಟ್ ವಿತ್ ರಿವಿಯರಾ ಅಪಾರ್ಟ್ಮೆಂಟ್ಸ್ ಫಾರ್ ಡೆವಲಪ್ಮೆಂಟ್ ಆಫ್ ಲ್ಯಾಂಡ್ ಇಂಟು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್. Right? Under the agreement, Riviera Apartment was to construct apartments on Narendra's land and in return give him certain flat and share in the sale proceeds. The construction was delayed for several years due to disputes and changes in the building regulations. But the time matter reached court, the cost of the construction and property values increased significantly, making the execution of original contract highly burdensome for Riviera Apartments. Narendra sought specific performance. ಆಡೇ ಕೊಡ್ಬೇಕು ನೀವು ಅಂದ್ರೆ ಇವ್ರು ಅಣ್ಣವರು ಕೋರ್ಟ್ ಹೇಳಿದ್ರು ಇಲ್ಲ ಆಗೋಲ್ಲ. ಪ್ರಾಕ್ಟಿಕಲಿ ಸಾಧ್ಯತೆ ಇರಬೇಕು. ನಾನು ಎಸೆನ್ಷಿಯಲಲ್ಲಿ ಹೇಳಿದ್ದೀನಿ ನೋಡಿ, ಇಟ್ ಮಸ್ಟ್ ಬಿ ಪಾಸಿಬಲ್ ಟು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್. ಇಟ್ ಮಸ್ಟ್ ಬಿ ಪ್ರಾಕ್ಟಿಕಲಿ, ಅದು ಸಾಧ್ಯತೆ ಇರಬೇಕು ನಮಗೆ. It should be practically possible. I think I have listed the conditions. Yes. The act is to be done is capable of being performed. ಆ ರೀತಿ ಇದ್ದರೆ ಮಾತ್ರ. ಅದಕ್ಕೆ ಈ ಕ್ಲೇಸ್ ಲಾ ನಿಮಗೆ ಸರಿಯಾದ ಉದಾಹರಣೆಯಾಗುತ್ತೆ. It becomes a correct decision, right? ಇಲ್ಲಿ ಪ್ರಾಕ್ಟಿಕಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದನ್ನು ನೀವಿಲ್ಲಿ ಕಾಣಬೇಕು. ನೆಕ್ಸ್ಟ್ ಸೆಕ್ಷನ್ 13. ಸೆಕ್ಷನ್ 13 ಏನು ಹೇಳುತ್ತೆ ನೋಡ್ರಿ. ಸೆಕ್ಷನ್ 13 ಈಸ್ ರಿಗಾರ್ಡಿಂಗ್ ದಿ ಪರ್ಚೇಸರ್ ರೈಟ್ಸ್. ಸೆಕ್ಷನ್ 13 ಈಸ್ ರಿಗಾರ್ಡಿಂಗ್ ದಿ ಪರ್ಚೇಸರ್ ರೈಟ್ಸ್. ಒಬ್ಬ ಖರೀದಿದಾರ ಇರ್ತಾನಲ್ಲ, ಅವನಿಗಿರ್ತಕ್ಕಂಥ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಿನ ಹಕ್ಕುಗಳು, ಯಾವ ರೀತಿ ಅವನು ಅದನ್ನು ಮಾಡಿಸ್ಬೋದು ಅಂಥೇಳಿ ನೀವು ನೋಡೋದಾದರೆ, ಕೆಲವೊಮ್ಮೆ ಪ್ರಾಪರ್ಟಿನ ಮಾಲೀಕತ್ವ ಇಲ್ಲದೆ ಮಾರೋರಿದ್ದಾರೆ, ಅಥವಾ ಮಾಲೀಕತ್ವ ಅವನಿಗೆ ಆಮೇಲೆ ಬರ್ಬೋದು. ಆ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮಾರಿಬಿಡ್ತಾರೆ, ನನಗೆ ಬರುತ್ತೆ ಸೈಟು, ನಾನು ನಿಮಗೆ ಕೊಡ್ತೀನಿ ಅಂತ. ಆಮೇಲೆ ಸೈಟ್ ಬರಲಿಲ್ಲ ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ. ಅವಾಗ ಕೊಟ್ಬಿಟ್ಟು ದುಡ್ಡೆಲ್ಲ ನುಂಗಿ ಆಮೇಲೆ ಸೈಟ್ ಇವನ ಹೆಸರಿಗೆ ಬಂದಮೇಲೆ ಅವನಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ ಅಂತಾರೆ. ಅಂಥ ಸಂದರ್ಭದಲ್ಲಿ ಕೋರ್ಟ್ ವಿಲ್ ಟೇಕ್ action as per section 13. Where a person contract to sell property without having ownership but later acquires title. ವ್ಯವಹಾರ ಮಾಡಿದ ಮೇಲೆ ಟೈಟಲ್ ಅವನಿಗೆ ಬರ್ತದೆ. ದ ಬೈಯರ್ ಮಸ್ಟ್ ಕಂಪೆಲ್. ಆವಾಗ ತಗೊಂಡವ ಏನು ಮಾಡ್ತಾನೆ, ಖರೀದಿದಾರ, ಕಂಪೆಲ್ ಹಿಮ್ ಟು ಪರ್ಫಾರ್ಮ್ ದ ಕಾಂಟ್ರಾಕ್ಟ್. ಅವನಿಗೆ ಆಸ್ತಿ ಮಾರಿದಾಗ ಅವನ ಹೆಸರು ಇರೋದಿಲ್ಲ, ಆಮೇಲೆ ಯಾವುದೋ ಕಾರಣದಿಂದ ಅವನ ಹೆಸರು ಆಗುತ್ತೆ. ಓಕೆ, ಆವಾಗ ಮಾರಿದ್ದ ಸೇಲ್ ಡಾಕ್ಯುಮೆಂಟ್ ಇರ್ತಾರಲ್ಲ, ಅದು ಇನ್ವ್ಯಾಲಿಡು. ಯಾಕೆಂದರೆ ಅವನ ಹೆಸರಿಗೆ ಓನರ್ಶಿಪ್ ಇರೋಲ್ಲ, ಕೊಟ್ಟಿರ್ತಾನೆ ಅವನು. ಆಮೇಲೆ ಅವನ ಹೆಸರಿಗೆ ಬರುತ್ತೆ. ಬಂದಾಗ ಖರೀದಿ ಮಾಡಿದಂತಹ ವ್ಯಕ್ತಿ ಏನು ಮಾಡ್ಬೋದು, ನನ್ನ ಹೆಸರಿಗೆ ಮಾಡಿಕೊಡು ಅಂಥೇಳಿ
ಅವನಿಗೆ ಕಂಪೆಲ್ ಮಾಡ್ಬೋದು ಅನ್ನೋದನ್ನು ಸೆಕ್ಷನ್ 30 ಹೇಳುತ್ತೆ. ನೋಡಿ, ದಿ ಡಾಕ್ಟ್ರಿನ್ ಆಫ್ಟರ್ ಅಕ್ವೈರ್ಡ್ ಟೈಟಲ್ ಏನು ಹೇಳುತ್ತೆ? ಇಫ್ ದ ವೆಂಡರ್ ಸೆಲ್ಸ್ ಪ್ರಾಪರ್ಟಿ ವಿದೌಟ್ ಹ್ಯಾವಿಂಗ್ ಓನರ್ಶಿಪ್ ಬಟ್ ಲೇಟರ್ ಅಕ್ವೈರ್ಸ್ ದ ಓನರ್ಶಿಪ್, ದ ಪರ್ಚೇಸರ್ ಕ್ಯಾನ್ ಕಂಪೆಲ್ ಹಿಮ್ ಟು ಟ್ರಾನ್ಸ್ಫರ್ ದ ಪ್ರಾಪರ್ಟಿ. ದಟ್ ಈಸ್ 13A. ಇಂಪರ್ಫೆಕ್ಟ್ ಟೈಟಲ್, ಟೈಟಲ್ನಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಟೈಟಲ್ನಲ್ಲಿ ದೇರ್ ವಿಲ್ ಬಿ ಸಮ್ ಲೀಗಲ್ ಇಶ್ಯೂಸ್. ಆ ಲೀಗಲ್ ಇಶ್ಯೂಸನ್ನು ಏನು ಮಾಡಬೇಕು? ಸರಿ ಮಾಡಿಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಪ್ರಾಪರ್ಟಿ ಜಾಯಿಂಟ್ ಹೆಸರಲ್ಲಿರುತ್ತೆ, ತಾನು ಒಬ್ಬನೇ ಮಾರಿಬಿಟ್ಟಿರ್ತಾನೆ, ಆ ಇನ್ನೊಬ್ಬ ಹೆಂಡತಿ ಸತ್ತು ಹೋಗಿರ್ತಾಳೆ. ಅವಾಗ ಏನಾಗುತ್ತೆ? ಅದು ಪ್ರಾಪರ್ಟಿ ಇನ್ಹೆರೆಂಟ್ಸಲ್ಲಿ ಮಗಳು ಮಗ ಇದ್ದರೆ ಅವ್ರಿಗೆ ಬರುತ್ತೆ, ಅವ್ರ ಮೈನರ್ ಇದ್ದರೆ ಏನು ಮಾಡೋದು? ಈ ರೀತಿಯಾದ ಕಾಂಪ್ಲಿಕೇಶನ್ ಆಗುತ್ತೆ. ಆವಾಗ ಕೋರ್ಟಿಗೆ ಹೋಗಿ ಅದನ್ನೆಲ್ಲ ಸೆಟ್ಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಸೆಟ್ಲ್ ಮಾಡಿ ಟೈಟಲ್ ಇವನ ಹೆಸರಿಗೆ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ಟೈಟಲ್ನ ಟ್ರಾನ್ಸ್ಫರ್ ಮಾಡೋದು ಅವನ ಜವಾಬ್ದಾರಿ. ಇಫ್ ವೆಂಡರ್ ಟೈಟಲ್ ಈಸ್ ಡಿಫೆಕ್ಟಿವ್ ಬಟ್ ಕ್ಯಾನ್ ಬಿ ಕರೆಕ್ಟೆಡ್, ದ ಪರ್ಚೇಸರ್ ಕ್ಯಾನ್ ಡಿಮಾಂಡ್ ಕರೆಕ್ಷನ್, ನೀನು ಸರಿ ಮಾಡಿಕೊಡು ನನಗೆ ಅಂಥೇಳಿ ಅವನು ಹೇಳ್ಬೋದು. ದೆನ್ ಪೊಸಿಷನ್ ಆ್ಯಂಡ್ ಇಕ್ವಿಟಿ. ನೋಡಿ, ನಾವು ಖರೀದಿ ಕೊಡ್ತೀವಿ, ಅವನಿಗೆ ಪ್ರಾಪರ್ಟಿ ಕೊಟ್ಬಿಡ್ತೀವಿ, ಪೊಸಿಷನ್ ಕೊಡಲ್ಲ. ಆವಾಗ ಪೊಸಿಷನ್ ಕೊಡು ನೀನು ಅಂಥೇಳಿ ಅವನು ಏನು ಮಾಡ್ಬೋದು? ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಲ್ಲಿ ಕೇಸ್ ಹಾಕ್ಬೋದು. ಸೊ ದೀಸ್ ಆರ್ ಸರ್ಟನ್ ಪ್ರೊವಿಷನ್ಸ್ ಇನ್ ಅವರ್ ಸೆಕ್ಷನ್ 30 ಅಂಥೇಳಿ ನಾವು ಹೇಳ್ಬೋದು. ಸೊ 13 ಟಾಕ್ಸ್ ಅಬೌಟ್ ದಿಸ್. ಏನೇನಿದೆ 13ನಲ್ಲಿ ಅಂಥೇಳಿ ನಾವು ಟೇಬಲಲ್ಲಿ ನೋಡೋದಾದರೆ ವಿ ಕ್ಯಾನ್ ಸಿ ಇಟ್ ಇನ್ ದ ಟೇಬಲ್ ಲೈಕ್ ದಿಸ್. ಅದನ್ನು ಕನ್ನಡದಲ್ಲಿ ಮಾಡಿದ್ದೀನಿ. 13A ಏನು ಹೇಳುತ್ತೆ? ಓನರ್ಶಿಪ್ ಇರೋದಿಲ್ಲ. ನೋಡಿ, ಮಾರಾಟಗಾರನಿಗೆ ಶೀರ್ಷಿಕೆ ಓನರ್ಶಿಪ್ಪೇ ಇರೋದಿಲ್ಲ. ಆವಾಗ ಆ ಶೀರ್ಷಿಕೆಯನ್ನು ಬಳಸಿ ಕರಾರು ಕಾರ್ಯಗತಗೊಳಿಸಲು ಶೀರ್ಷಿಕೆ ಅವನ ಹೆಸರಿಗೆ ಬಂದರೆ, ಟೈಟಲ್ ಅವನ ಹೆಸರಿಗೆ ಬಂದರೆ ಮಾಡ್ಬೋದು. ಶೀರ್ಷಿಕೆ ಅಪೂರ್ಣವಾದರೆ ಅದನ್ನು ಅಪೂರ್ಣಗೊಳಿಸುವಂಥೇಳಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಳ್ಬೋದು. ಮಾರಾಟಗಾರ ಮೊಕದ್ದಮೆ ಹೂಡಿದರೆ ಮತ್ತು ಖರೀದಿದಾರ ಸಿದ್ಧನಿದ್ದರೆ, ನೋಡಿ, ನ್ಯಾಯಾಲಯ ಆಸ್ತಿಯನ್ನು ವರ್ಗಾಯಿಸಲು ಆದೇಶಿಸಬಹುದು. ಅಂದರೆ ಅಕಸ್ಮಾತು ಖರೀದಿದಾರ ಅಂತಂದರೆ ಇಲ್ಲಿ ಪರ್ಚೇಸರ್ ಮೊಕದ್ದಮೆ ಹೂಡಿದರೆ, ಮಾರಾಟಗಾರ ಮೊಕದ್ದಮೆ ಹೂಡಿದರೆ, ಆವಾಗ ಟೈಟಲ್ ಖರೀದಿದಾರನಿಗೆ ಟ್ರಾನ್ಸ್ಫರ್ ಮಾಡಿ ಕೊಡಲೇಬೇಕು. ದೆನ್ ಖರೀದಿದಾರ ಈಗಲೇ ವಶದಲ್ಲಿದ್ದರೆ, ಅಂದರೆ ಅವನು ವಶದಲ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಖರೀದಿದಾರನ ವಶದಲ್ಲಿ ಇರಲಿಲ್ಲ ಅಂದರೆ ಅದನ್ನು ಏನು ಮಾಡ್ಬೋದು? ಇವನು ವಶಕ್ಕೆ ಬರುವಂತೆ ಮಾಡಿಕೊಡುವಂಥದ್ದು. ಸೊ ಈ ಎಲ್ಲ ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಎಕ್ಸಾಂಪಲ್ಸ್ ವಿಲ್ ಮೇಕ್ ಯು ವೆರಿ ಕ್ಲಿಯರ್ ಅಬೌಟ್ ದ ಕಾನ್ಸೆಪ್ಟ್. A agrees to sell land to B, but at the time of contract, A's title was not clear. ನೋಡಿ, ಇವನ ಹೆಸರಿಗೆ ಶೀರ್ಷಿಕೆ ಸರಿಯಾಗಿರಲಿಲ್ಲ. ಲೇಟರ್ A gets the title registered in his name. ಇವನು ಖರೀದಿ ಪತ್ರ ಆದಮೇಲೆ ಒಂದು 2 ವರ್ಷಕ್ಕೆ ಆವಾಗ ಅವನ ಹೆಸರಿಗೆ ಬರುತ್ತದು. ಯಾರು ಸೇಲ್ ಮಾಡಿರ್ತಾನಲ್ಲ ಅವನ ಹೆಸರಿಗೆ ಬರುತ್ತೆ. ಆವಾಗ ಏನು ಮಾಡ್ಬೋದು? ಪರ್ಚೇಸ್ ಮಾಡಿರ್ತಾನಲ್ಲ 2 ವರ್ಷದಿಂದ, ಅವನು ಕಂಪೆಲ್ ಮಾಡ್ಬೋದು. ಹಿ ಕ್ಯಾನ್ ಕಂಪೆಲ್ ಟು ಟ್ರಾನ್ಸ್ಫರ್ ದ ಪ್ರಾಪರ್ಟಿ ಇನ್ ಹಿಸ್ ನೇಮ್. ಮತ್ತೊಂದು ಡೀಡ್ ಮಾಡಬೇಕಾಗುತ್ತೆ ಅವಾಗ. ಎಕ್ಸಾಂಪಲ್ 2, ಎ ಲೀಸಸ್ ಎ ಬಿಲ್ಡಿಂಗ್ ಟು ಬಿ ಬಟ್ ರೆಫ್ಯೂಸಸ್ ಟು ಎಕ್ಸಿಕ್ಯೂಟ್ ಲೀಸ್ ಡೀಡ್. ನೋಡಿ, ಇಲ್ಲೇನಾಗುತ್ತೆ? ಬಿಗೆ ಬಾಡಿಗೆ ಕೊಡ್ತಾನೆ, ಆಮೇಲೆ ಬಿ ಏನಂತಾನೆ? ಬಾಡಿಗೆ ಪತ್ರ ಮಾಡೋಣ ಅಂತಾನೆ. ಬಾಡಿಗೆ ಪತ್ರ ಮಾಡಿಕೊಡೋದಿಲ್ಲ ಅಂತಾನೆ. ಅದು ಸರಿಯಲ್ಲ. ಬಿ ಬೀಯಿಂಗ್ ಇನ್ ಪೊಸೆಷನ್, ಅವನು ಆ ಮನೆ ಆವಾಗ ತೊಗೊಂಡ್ಬಿಟ್ಟಿರ್ತಾನೆ ಆಲ್ರೆಡಿ, ಅವನು ಹಿ ಕ್ಯಾನ್ ಆಸ್ಕ್ ಫಾರ್ ಲೀಸ್ ಡೀಡ್. ಅವನು ಲೀಸ್ ಡೀಡ್ ಮಾಡಿಕೊಡು ಅಂಥೇಳಿ ಅವನ ಮೇಲೆ ಇನ್ಸಿಸ್ಟ್ ಮಾಡ್ಬೋದು ಅನ್ನೋದು ಇದು ಸೆಕೆಂಡ್ ಕೇಸ್. ರೈಟ್? ಸೊ ದೋಸ್ ಥಿಂಗ್ಸ್ ಐ ಹ್ಯಾವ್ ರಿಟನ್. ದಿಸ್ ಈಸ್ ಅ ಸಮರಿ ಪಾರ್ಟ್. ಐ ಹ್ಯಾವ್ ರಿಟನ್ ದ ಸಮರಿ. ಅಲ್ಟಿಮೇಟ್ಲಿ ಸಮರಿ ಈ ರೀತಿ ಹೇಳುತ್ತೆ. ಏನು? ಸೆಕ್ಷನ್ 10 ಏನು ಹೇಳುತ್ತೆ? ಪಾರ್ಟ್ ಪರ್ಫಾರ್ಮೆನ್ಸ್ ಅಂದರೆ ಸೆಕ್ಷನ್ 10 ಟಾಕ್ಸ್ ಅಬೌಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಇದು ಮಾಡಲೇಬೇಕು ಅಂತ ಹೇಳುತ್ತೆ. ಸೆಕ್ಷನ್ 11 ಏನು ಹೇಳುತ್ತೆ? ಟ್ರಸ್ಟ್ ಬಗ್ಗೆ ಹೇಳುತ್ತೆ. ಟ್ರಸ್ಟ್ ಪ್ರಾಪರ್ಟಿ ಇದ್ದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇಸ್ ಕಂಪಲ್ಸರಿ ಅಂತ ಹೇಳುತ್ತೆ. ಆಮೇಲೆ ಸೆಕ್ಷನ್ 12 ಏನು ಹೇಳುತ್ತೆ? ಪಾರ್ಟ್ ಪರ್ಫಾರ್ಮೆನ್ಸನ್ನು ಮಾಡ್ಬೋದು ಅಂತೇಳಿ ಹೇಳುತ್ತೆ. ಸೆಕ್ಷನ್ 13 ಏನು ಹೇಳುತ್ತೆ? ಟೈಟಲ್ ಏನಾದ್ರು ಸರಿ ಇಲ್ಲದಂತಹ ಸಂದರ್ಭದಲ್ಲಿ ಟೈಟಲ್ ಸರಿ ಮಾಡಿಸಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದನ್ನು ಸೆಕ್ಷನ್ 13 ಹೇಳುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ನಿರ್ದಿಷ್ಟ ನಿರ್ವಹಣೆ ಎನ್ನುವುದು ನಿರ್ದಿಷ್ಟ ಪರಿಹಾರ ಅಧಿನಿಯಮ 1963ರ ಅಡಿಯಲ್ಲಿ ನೀಡಲ್ಪಟ್ಟ ಸಮನ್ಯಾಯದ ಪರಿಹಾರ, ಈಕ್ವಿಟೇಬಲ್ ರಿಲೀಫ್,
ಪರಿಹಾರವು ಸಮರ್ಪಕವಾಗದ ಸಂದರ್ಭದಲ್ಲಿ ಕರಾರು ಅಥವಾ ಕರಾರಿನ ನಿಖರ ನಿರ್ವಹಣೆಯನ್ನು ಕಡ್ಡಾಯಗೊಳಿಸುತ್ತದೆ. ಕಲಮು 10ರಿಂದ 13 ನಿರ್ದಿಷ್ಟ ನಿರ್ಣಯಗಳ ಸಂದರ್ಭವನ್ನು ನಿರ್ಧರಿಸುತ್ತವೆ. ಕಲಮು 10 ಪರಿಹಾರ ಅಪರ್ಯಾಪ್ತವಾದಾಗ ಕಡ್ಡಾಯ. ಕಲಮು 11 ಟ್ರಸ್ಟ್ ಕರಾರುಗಳಿಗೆ ಅನ್ವಯಿಸುತ್ತದೆ. 12 ಸೀಮಿತ ಭಾಗ ನಿರ್ವಹಣೆಗೆ ಅನ್ವಯಿಸುತ್ತದೆ. 13 ಮಾರಾಟಗಾರನ ನಂತರದ ಹಕ್ಕು ಪಡೆದಾಗ ಖರೀದಾರನನ್ನು ರಕ್ಷಿಸುತ್ತದೆ. ನಂತರ ಹಕ್ಕನ್ನು ಪಡೆದಾಗ ಖರೀದಾರನನ್ನು ರಕ್ಷಿಸುತ್ತದೆ. ಆದರೆ ಇಂಗ್ಲೀಷ್ ವರ್ಷನ್ ಇಲ್ಲಿದೆ. ಅಂದರೆ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ವಾಟ್ ಆರ್ ಆಲ್ ದ ಡಿಫರೆನ್ಸ್ ಇನ್ ದ ಸೆಕ್ಷನ್ಸ್. 10 ಏನು ಹೇಳುತ್ತೆ, ನಿಮಗೆ ಸ್ಪೆಸಿಫಿಕ್ ರಿಲೀಫ್ ಈಸ್ ಕಂಪಲ್ಸರಿ ಎಕ್ಸೆಪ್ಟ್ ಸರ್ಟನ್ ಕಂಡೀಷನ್ಸ್ ಅಂತ ಹೇಳುತ್ತೆ. 11 ಏನು ಹೇಳುತ್ತೆ, ಟ್ರಸ್ಟ್ ವಿಷಯದಲ್ಲಿ ಇಟ್ ಈಸ್ ಕಂಪಲ್ಸರಿ. 12 ಏನು ಹೇಳುತ್ತೆ ನಿಮಗೆ ಅಂತಂದರೆ 12 ಟಾಕ್ಸ್ ಅಬೌಟ್ ಲಿಮಿಟೆಡ್ ಪರ್ಫಾರ್ಮೆನ್ಸ್, ಅಂದರೆ ನಿಮಗೆ ಪಾರ್ಟ್ ಪರ್ಫಾರ್ಮೆನ್ಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. 13 ಏನು ಹೇಳುತ್ತೆ, ಟೈಟಲ್ ಸರಿ ಇಲ್ಲದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಅವರ್ ಕ್ವಶನ್ ರಿಗಾರ್ಡಿಂಗ್ ದಿ ಎನ್ಫೋರ್ಸ್ಮೆಂಟ್ ಆಫ್ specific performance, on whom specific performance can be enforced or how specific performance can be enforced ಅನ್ನೋದನ್ನು ಈ ಸೆಕ್ಷನ್ಗಳಲ್ಲಿ ಸೆಕ್ಷನ್ 10ರಿಂದ ಹಿಡ್ಕೊಂಡು 13ರವರೆಗೆ ನಾವು ನೋಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಅನೇಕರು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ನೋಡುವಂತಹದ್ದನ್ನೆಲ್ಲ ನಾನು ಗಮನಿಸ್ತಿದ್ದೀನಿ. ದಯವಿಟ್ಟು ನಿಮಗೊಂದು ರಿಕ್ವೆಸ್ಟ್ ಏನು ಅಂತಂದರೆ, ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಅಥವಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಇನ್ನು 3-4 ವಿಡಿಯೋಗಳಲ್ಲಿ ನಾನು ಯೂನಿಟ್ 5 ಮುಗಿಸ್ತೀನಿ. ಯೂನಿಟ್ 5 ಮುಗಿಸಿದ ತಕ್ಷಣವೇ ನಿಮ್ಮ BNS ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ಐ ವಿಲ್ ಟೇಕ್ ಅಪ್ BNS ಫಾರ್ ಅವರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ವೆರಿ ಶಾರ್ಟ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.